ಬೆಂಗಳೂರಿನ ಕೆಆರ್ ಪುರದಲ್ಲಿ ನಡೆದಂತ ಟ್ರಿಬಲ್ ಮರ್ಡರಿಗೆ ಸಂಬಂಧಿಸಿದಂತೆ ಆ ಆರೋಪಿಗಳ ಕ್ರೌರ್ಯ ಏನಿತ್ತು ಅನ್ನುವಂತ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ತಾಯಿಯನ್ನ, ತಂದೆಯನ್ನ, ತಂಗಿಯನ್ನ ಕೊಂದು ಹಾಕಿದಂತ ಪಾಪಿ ಏನೇನು ಮಾಡಿದ್ಲು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು. ಕೊಲೆ ಮಾಡಿದ ನಂತರ ಪುದುಚೇರಿಗೆ ಹೋಗಿದ್ರು ಆರೋಪಿಗಳು. ತಂದೆ, ತಾಯಿ, ತಂಗಿಯನ್ನ ಕೊಂದು ಮುಗಿಸಿದ ನಂತರ ಶ್ವೇತಾ ಮತ್ತು ಆಕೆಯ ಪ್ರಿಯಕರ ಕೆನೆತ್ 20 ಕಿಲೋಮೀಟರ್ ದೂರ ಬೈಕ್ನಲ್ಲೇ ಹೋಗಿದ್ರು. ಪುದುಚೇರಿ ತಲುಪ್ತಾ ಇದ್ದಂತೆ ಇಬ್ಬರ ಮಧ್ಯೆ ಗಲಾಟೆ ಆಯ್ತಂತೆ. ನಂತರ ಇಬ್ಬರು ಪ್ರತ್ಯೇಕವಾಗಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಶ್ವೇತಾ ಈಗ ಒಂದೊಂದೇ ಸತ್ಯಗಳನ್ನು ಕಕ್ತಾ ಇದ್ದಾಳೆ. ಪ್ರಿಯಕರ ಕೆನೆತ್ ಎಲ್ಲಿ ಹೋಗಿ ಸತ್ತಿದ್ದಾನೆ ಅಂತ ಗೊತ್ತಿಲ್ಲ, ಆತನನ್ನು ಹುಡುಕಾಡುವಂತ ಪ್ರಯತ್ನಗಳಾಗ್ತಾ ಇದೆ. ವಿಶೇಷ ತನಿಖಾ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ಶ್ವೇತಾ ಒಂದೊಂದೇ ಸತ್ಯಗಳನ್ನು ಹೇಳ್ತಾ ಇದ್ದಾಳೆ. ಕೊಂದಿದ್ದು ಹೇಗೆ, ಪ್ಲಾನ್ ಮಾಡಿದ್ದು ಹೇಗೆ, ಯಾಕೆ ಕೊಂದ್ರು, ಏನು ಮಾಡಿದ್ರು, ಎಲ್ಲೆಲ್ಲಿ ತಿರುಗಾಡಿದ್ರು ಕೊಂದಂತರ ಅಂತ. ಈ ಪಾಪಿ ಶ್ವೇತನನ್ನ ನೋಡ್ತಾ ಇದ್ದೀರಿ. ತಾಯಿಯನ್ನ ಕೊಂದು ಹೆಣ ಸಾಗಿಸೋದಕ್ಕೆ ಸೂಟ್ ಕೇಸ್ ಹೊತ್ಕೊಂಡು ಹೋಗ್ತಾ ಇದ್ಲು. ಅದರ ವಿಜುವಲ್ಲು ಕೂಡ ಸಿಕ್ಕಿತ್ತು ಸುವರ್ಣ ನ್ಯೂಸ್ಗೆ. ತಾಯಿಯನ್ನ ಕೊಂದು ಮೃತದೇಹವನ್ನು ಎಸಿಬೇಕು ಅಂತ ಪ್ಲಾನ್ ಮಾಡಿದ್ರು. ಅಷ್ಟು ಹೊತ್ತಿಗೆ ತಂದೆ ಮತ್ತು ತಂಗಿ ಬಂದ್ರು. ಸಿಕ್ಕಾಕೊಳ್ತೀವಿ ಅಂತ ತಂದೆ ಮತ್ತು ತಂಗಿಯನ್ನ ಕೂಡ ಕೊಂದು ಹಾಕಿದ್ರು. ನಂತರ ಪುದುಚೇರಿಗೆ ಎಸ್ಕೇಪ್ ಆಗಿದ್ದಾರೆ. ಬೈಕಲ್ಲಿ ಹೋಗಿದ್ದಾರೆ. ಅಲ್ಲೇನೋ ಇಬ್ಬರ ಮಧ್ಯೆ ಗಲಾಟೆ ಆಯ್ತಂತೆ. ಈಕೆಗೆ ಮತ್ತು ಈಕೆಯ ಪ್ರಿಯಕರನ ಮಧ್ಯೆ ಗಲಾಟೆಯಾಗಿದೆ. ನಂತರ ಅವರು ಪ್ರತ್ಯೇಕ ಆಗಿದ್ದಾರೆ. ಈಗ ಕೆನೆತ್ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಈಕೆಯನ್ನ ಹಿಡಿದು ತಂದಿದ್ದಾರೆ. ಈಕೆಯನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಯಾಕೆ ಕೊಂದೆ, ಏನಾಯಿತು ಇದನ್ನು ಪೊಲೀಸರು ಕೇಳ್ತಾ ಇದ್ದಾರೆ. ಆಕೆ ಒಂದೊಂದೇ ಉತ್ತರವನ್ನು ಕೊಡ್ತಾ ಇದ್ದಾಳೆ ಮತ್ತು ಪದೇ ಪದೇ ತನ್ನ ಸ್ಟೇಟ್ಮೆಂಟ್ ಅನ್ನು ಬದಲಾಯಿಸ್ತಾ ಇದ್ದಾಳೆ ಅನ್ನುವಂಥ ಮಾಹಿತಿ ಇದೆ. ಒಮ್ಮೆ ಹೇಳ್ತಾಳಂತೆ ನಾನೇ ಕೊಂದೆ ಅಂತ, ಮತ್ತೊಮ್ಮೆ ಹೇಳ್ತಾಳಂತೆ ಕೆನೆತ್ ಕೊಂದ ಅಂತ. ಪದೇ ಪದೇ ತನ್ನ ಸ್ಟೇಟ್ಮೆಂಟ್ ಅನ್ನು ಬದಲಾಯಿಸ್ತಾ ಇದ್ದಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.